ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NSIM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಮೊದಲು ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ? ನಿಫ್ಟಿ 50 159 ಪಾಯಿಂಟ್ಸ್ ಪಾಸಿಟಿವಲಿ ಕ್ಲೋಸ್ ಆಗಿದೆ, ಬುಲ್ಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 454 ಪಾಯಿಂಟ್ಸ್ ಪಾಸಿಟಿವಲಿ ಕ್ಲೋಸ್ ಆಗಿದೆ, ಬುಲ್ಲಿಶ್ನೆಸ್. ಸೆನ್ಸೆಕ್ಸ್ 540 ಪಾಯಿಂಟ್ ಪಾಸಿಟಿವಲಿ ಕ್ಲೋಸ್ ಆಗಿದೆ, ಬುಲ್ಲಿಶ್ನೆಸ್. ಇಂಡಿಯಾ ವಿಕ್ಸ್ -2.14% ಚೇಂಜ್. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ETFs ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸಲ್ಲಿ ಬೈಯಿಂಗ್ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಗೋಲ್ಡ್ ಬೀಸ್, ಸಿಲ್ವರ್ ಬೀಸಲ್ಲೂ ಬೈಯಿಂಗ್ನ ಅಬ್ಸರ್ವ್ ಮಾಡ್ಬೋದು. ಹಾಗೂ ಕಮೋಡಿಟಿ ಮಾರ್ಕೆಟ್ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿರೋದು. ಓವರ್ ಆಲ್ ಡೇಟಾ ನಮಗೆ ನ್ಯೂಟ್ರಲ್ ಟು ಬುಲ್ಲಿಶ್ ಅಂತ ನಾವು ಕರಿಬೋದು. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ಬರೋದಾದರೆ, ನಿಫ್ಟಿ 50 ಸ್ಪೆಸಿಫಿಕಲ್ಲಿ ನಾವು ನಿಫ್ಟಿ 50 ಮದರ್ ಇಂಡೆಕ್ಸಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡ್ಬೋದು. ನಿನ್ನೆ ಮಾರ್ಕೆಟ್ ಪ್ರೆಡಿಕ್ಷನ್ಸಲ್ಲಿ ನಾವು ಡ್ಯೂ ಟು ಗ್ಲೋಬಲ್ ಮಾರ್ಕೆಟ್ ನಮಗೆ ಒಂದು ಬುಲ್ಲಿಶ್ ರ್ಯಾಲಿ ಆಗುವ ಚಾನ್ಸಸ್ ಇದೆ ಅಂತ ಪ್ರೆಡಿಕ್ಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ನಾವು ಹೇಳಿದ ಮಾರ್ಕ್ ಮಾಡಿದ್ದ ಝೋನ್ R2 25,238 ಇದರ ತುಂಬ ಹತ್ತಿರ ಬಂದು ಮಾರ್ಕೆಟ್ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕಲ್ಲೂ ಕೂಡ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲು ರೆಸಿಸ್ಟೆನ್ಸ್ 25,233 ನಮ್ಮ ಮೊದಲನೇ ರೆಸಿಸ್ಟೆನ್ಸ್. 25,255 ಇದು ನಮ್ಮ ಎರಡನೇ ರೆಸಿಸ್ಟೆನ್ಸ್. 25,322 ನಮ್ಮ ಮೂರನೇ ರೆಸಿಸ್ಟೆನ್ಸ್. ಹಾಗೂ 25,355 ಇದು ನಮ್ಮ ನಾಲ್ಕನೇ ರೆಸಿಸ್ಟೆನ್ಸ್. 10ನೇ ತಾರೀಕು ಜುಲೈ ಈ ಕ್ಲೋಸ್ ಇದೆ ಅಲ್ಲ, ಈ ಕ್ಯಾಂಡಲ್ ಕ್ಲೋಸ್, ಈ ಗ್ಯಾಪ್ ಝೋನ್ನ ನಾವು R4 ಅಂತ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ಗ್ಯಾಪ್ ಝೋನ್ ನಮಗೆ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ನಂತರದಲ್ಲಿ S1 25,084, S2 25,060, 25,035 S3 ಹಾಗೂ 24,883 ಇದು ನಮ್ಮ S4 ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಮಾರ್ಕ್ ಮಾಡ್ಕೋಬೋದು. ಇನ್ನು ನಿನ್ನೆ ಪರ್ಫಾರ್ಮೆನ್ಸ್ ನೋಡೋಣ. ಸೆಕ್ಟೋರಲ್ ಇಂಡಿಸಸ್ ಪರ್ಫಾರ್ಮೆನ್ಸ್. ನಿಫ್ಟಿ ITಯಲ್ಲಿ ಪಾಸಿಟಿವಲಿ ಕ್ಲೋಸ್ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವಲಿ ಕ್ಲೋಸ್ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. FMGC ನೆಗೆಟಿವಲಿ ಕ್ಲೋಸ್ ಆಗಿರೋದು ಬೆರಿಶ್ನೆಸ್. ಫಾರ್ಮಾ ಸೆಕ್ಟರ್ ಪಾಸಿಟಿವ್, ಆಟೋ ಸೆಕ್ಟರ್ ಪಾಸಿಟಿವ್ ಹಾಗೂ ಮೆಟಲ್ ಸೆಕ್ಟರ್ ಪಾಸಿಟಿವ್. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1,497 ಕಂಪನಿಗಳು ಪಾಸಿಟಿವಲಿ ಕ್ಲೋಸ್ ಆಗಿ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದ್ದಾರೆ. 1,460 ಕಂಪನಿಗಳು ಡಿಕ್ಲೈನಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ನ್ಯೂಟ್ರಲ್ ಟು ಬುಲ್ಲಿಶ್ ಅಂತ ನಾವು ಕರಿಬೋದು. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋಣ. ನಿಫ್ಟಿ 50 ಅಡ್ವಾನ್ಸ್ 38 ಕಂಪನಿಗಳು ಹಾಗೂ ಡಿಕ್ಲೈನ್ 12 ಕಂಪನಿಗಳು. ಓವರ್ ಆಲ್ ಬುಲ್ಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 11 ಕಂಪನಿಗಳು ಪ್ರೋಗ್ರೆಸಿವ್ಲಿ ಕ್ಲೋಸ್ ಆಗಿದೆ. ಇದು ನಮಗೆ ಸೂಪರ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಚೈನ್. ಇನ್ ದ ಮನಿ ಕಾಲ್ ಆಪ್ಷನ್ ಬೈಯಿಂಗ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಔಟ್ ಆಫ್ ದ ಮನಿ ಕಾಲ್ ಆಪ್ಷನಲ್ಲಿ ಬೈಯಿಂಗ್ ಇದೆ. ಇದು ನಮಗೆ ಸೂಪರ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿ ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ಲಿಂಗ್ ಆಗಿರೋದನ್ನ ನೋಡ್ಬೋದು ಹಾಗೂ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ಲಿಂಗ್ ಆಗಿರೋದನ್ನ ನಾವು ನೋಡ್ಬೋದು. ಇದು ನಮಗೆ ಡೇಟಾನ ಸೂಪರ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಿನ್ನೆ ಬದಲಾವಣೆ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಆಗಿದೆ ಅಂತ ನೋಡೋದಾದರೆ, 25,000 ಲೆವೆಲ್ಸಲ್ಲಿ ಪುಟ್ ಸೆಲ್ಲರ್ಸ್ ಆ್ಯಡ್ ಆಗಿರೋದನ್ನ ನೋಡ್ಬೋದು. 25,000 ಪುಟ್ ಸೆಲ್ಲರ್ಸ್ ಆ್ಯಡ್ ಆಗಿರೋದನ್ನ ನೋಡ್ಬೋದು. ಆದರೆ 25,200 ಈ ಲೆವೆಲ್ಸಲ್ಲಿ ಹೆಚ್ಚು ಪುಟ್ ಸೆಲ್ಲರ್ಸ್ ಆ್ಯಡ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಕರಿಬೋದು. ರೆಸಿಸ್ಟೆನ್ಸ್ ಸೈಡ್ ಬರೋದಾದರೆ 25,300 ಪೊಸಿಷನ್ಸ್ನ ವಿಡ್ರಾ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. 25,000 ಪೊಸಿಷನ್ಸನ್ನು ಕೂಡ ವಿಡ್ರಾ ಮಾಡಿರೋದನ್ನ ನಾವು ನೋಡ್ಬೋದು. ಸೊ ಇದನ್ನು ನಾವು ನೋಡೋದಾದರೆ ನಮಗೆ ರೆಸಿಸ್ಟೆನ್ಸ್ ಅಂತ ಯಾವುದೂ ಇಲ್ಲ, ಸಪೋರ್ಟ್ ನಮಗೆ ಸ್ಟ್ರಾಂಗ್ ಆಗಿ 25,200 ಮತ್ತು 25,150 ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ನಂತರದಲ್ಲಿ FIDA ಡೇಟಾ. ಕ್ಯಾಶ್ ಮಾರ್ಕೆಟಲ್ಲಿ FIIs ಸೆಲ್ ಮಾಡ್ತಾನೇ ಇದ್ದಾರೆ. ಇವತ್ತು ಕೂಡ ನಿನ್ನೆನೂ ಕೂಡ 4,209 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಆದರೆ ಅದಕ್ಕೆ ಪರ್ಯಾಯವಾಗಿ DIS 4,358 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡ್ಬೋದು. ಹತ್ತಿರ 150 ಕೋಟಿಯಷ್ಟು ನೆಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಕ್ಯಾಶ್ ಮಾರ್ಕೆಟ್. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. F&O ಸೆಗ್ಮೆಂಟಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ FIIs 760 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಇದು ಒಂದು ಟೆಂಪರವರಿ ಅಪ್ಸೈಡ್ ರ್ಯಾಲಿನ ಕ್ರಿಯೇಟ್ ಮಾಡ್ಬೋದು ಅಂತ ನಾವು ನೋಡ್ಬೋದು. ಸ್ಟಾಕ್ ಫ್ಯೂಚರಲ್ಲೂ ಕೂಡ
1260 ಕೋಟಿಯಷ್ಟು ಬೈ ಮಾಡಿರೋದು. ಇದು ನಮಗೆ ಒಂದು ಟೆಂಪರವರಿ ಬುಲ್ಲಿಶ್ ಟ್ರಯಲಿನ ಕ್ರಿಯೇಟ್ ಮಾಡ್ಬೋದು ಅಂತ ನಾವು ನೋಡ್ಬೋದು. ಕ್ಯಾಶ್ ಮಾರ್ಕೆಟಲ್ಲಿ 4209 ಕೋಟಿ ಸೆಲ್ ಮಾಡಿರೋದು, ವಿಚ್ ಈಸ್ ಇಂಡಿಕೇಟಿಂಗ್ ದಟ್ ದೇರ್ ಇಸ್ ಸಮ್ ಬೇರಿಶ್ನೆಸ್ ಅಂತ ಅಂದ್ಬಿಟ್ಟು ಮಾರ್ಕೆಟಲ್ಲಿ. ಓವರ್ ಆಲ್ DIS ಪರ್ಯಾಯವಾಗಿ ಕೆಲಸ ಮಾಡ್ತಾ ಇರೋದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. F&O ಸೆಗ್ಮೆಂಟಲ್ಲಿ ಬೈ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ US ಫ್ಯೂಚರ್ಸ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕ್ಯಾಶ್ ಮಾರ್ಕೆಟಲ್ಲಿ ಡೋ ಜೋನ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ನಾಸ್ಡಾಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು. ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಯುರೋಪಿಯನ್ ಮಾರ್ಕೆಟ್ DAX ಪಾಸಿಟಿವ್, FTSE 100 ಪಾಸಿಟಿವ್, CAC 100 ಪಾಸಿಟಿವ್. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಕಾಯ್ 225 ಪಾಸಿಟಿವಲ್ಲಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಹ್ಯಾಂಗ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಕಾಸ್ಪಿಕ್ ಕೂಡ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಅಮೆರಿಕನ್ ಡಿಪಾಸಿಟರಿ ರಿಸಿಪ್ಟ್ಸ್, ಇನ್ಫೋಸಿಸ್ ADR ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ವಿಪ್ರೋ ADR ಪಾಸಿಟಿವ್, ICICI ಬ್ಯಾಂಕ್ ಪಾಸಿಟಿವ್, HDFC ಬ್ಯಾಂಕ್ ಪಾಸಿಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ 5 ಕಂಪನಿಗಳಿಗೂ ಅಮೆರಿಕದಲ್ಲಿ ಡಿಮ್ಯಾಂಡ್ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ನಾಳೆಗೆ ಒಂದು ಗ್ಯಾಪ್ ಅಪ್ ಆಗುವ ಚಾನ್ಸಸ್ನ ಇದೆ ಹಾಗೂ ಬುಲ್ಲಿಶ್ ರ್ಯಾಲಿನ ಕ್ರಿಯೇಟ್ ಮಾಡುವ ಪಾಸಿಬಿಲಿಟೀಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇವತ್ತಿನ ಮಾರ್ಕೆಟ್ ವ್ಯೂ ಏನಾಗ್ಬೋದು? ಮೊದಲನೇದಾಗಿ ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಜುಲೈ ಫ್ಯೂಚರ್ನ ಅಬ್ಸರ್ವ್ ಮಾಡೋಣ. ಗಿಫ್ಟ್ ನಿಫ್ಟಿ ಜುಲೈ ಫ್ಯೂಚರ್ಗಿಂತ ಪ್ರೀಮಿಯಮಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಕೂಡ ಇದೆ ಅಂತ ನಾವು ಹೇಳ್ಬೋದು. ಇವತ್ತಿನ ಮಾರ್ಕೆಟಲ್ಲಿ ಮೇನ್ ಯಾವುದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಅಂತ ಹೇಳೋದಾದರೆ, ನಾವು ಆಪ್ಷನ್ ಚೈನ್ ಪ್ರಕಾರ ನೋಡಿದ ಪ್ರಕಾರ 25,200 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ನಾವು ಮಾಡ್ಕೋಬೋದು. ಅದೇ ರೀತಿಯಲ್ಲಿ 25,100, 25,200 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಇವತ್ತಿನ ಗ್ಯಾಪ್ ಅಂದರೆ 10ನೇ ತಾರೀಕು ಜುಲೈ ಗ್ಯಾಪ್, ಇದು ನಮಗೆ ಒಂದು ಸ್ಟ್ರಾಂಗ್ ಟಾರ್ಗೆಟ್ ಆಗಿ ಕೆಲಸ ಮಾಡ್ಬೋದು ಅಂತ ಇವತ್ತು ಪ್ರೆಡಿಕ್ಟ್ ಮಾಡ್ಬೋದು. ಓವರ್ ಆಲ್ ಡೇಟಾ ಬುಲ್ಲಿಶ್ ಇರೋದ್ರಿಂದ ಮಾರ್ಕೆಟ್ 25,355 ಟಾರ್ಗೆಟ್ನ ರೀಚ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಓವರ್ ಆಲ್ ಮಾರ್ಕೆಟ್ ಬೈ ಆನ್ ಡಿಪ್, ಸೊ ಗ್ಯಾಪ್ ಅಪ್ ಆಗಿ ಬೈ ಆನ್ ಡಿಪ್ ಆಗುವ ಮಾರ್ಕೆಟ್ ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದು. ಅಥವಾ ಒಂದು ವಿ ಶೇಪ್ ರಿಕವರಿ ಬರುವ ಚಾನ್ಸಸ್ ಕೂಡ ಇದೆ ಅಂತ ನಾವು ಹೇಳ್ಬೋದು. ಇದು ಇವತ್ತಿನ ಮಾರ್ಕೆಟ್ ವ್ಯೂ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಹೊಸದಾಗಿ ಆಗಸ್ಟ್ 2ಕ್ಕೆ ಬ್ಯಾಚ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹೆಚ್ಚು ಡೀಟೇಲ್ಸ್ಗಾಗಿ ಇಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ತುಂಬ ಲಿಮಿಟೆಡ್ ಸೀಟ್ಸ್ ಆಗಿರೋದ್ರಿಂದ ನೀವು ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೋಬೋದು. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.